ಮಾವಯ್ಯ ಮಾವಯ್ಯ. ಯಾರು ಸತೀಶ? ಉಕ್ಕನ್ ಮಾವಯ್ಯ ನಾನೆಯ. ಹೆಂಗಿದಿ ಮಾವಯ್ಯ? ನಾನು ಹೆಂಗಿದಾನ ಇದ್ದಂಗೆ ಇದ್ದೀನಿ ಕಣ. ಯಾಕೋ ಮೂಲ ದಿವಸದಿಂದ ಬಂದೇ ಇಲ್ಲ ಆಯ್ತಾಗೆ. ಮಾವಯ್ಯ ಚೆನ್ನಾಗಿದ್ದೀರೇ? ಯಾರು ಯಾರು ಬಂದಿರೋದು? ಮಾವಯ್ಯ ಮುರಳಿ ಬಂದಿರೋದು, ಮುರಳಿ ಮಾತಾಡ್ತಾ ಇರೋದು. ಓ ಅಳಿಯಂದ್ರೆ ಬರ್ರಿ ಬರ್ರಿ ಕೂತ್ಕೊಳ್ಳಿ. ಸತೀಶ ಅಳಿಯಂದ್ರಿಗೆ ಕುರ್ಚಿ ಏನಾರು ಹಾಕೊಳಪ್ಪ. ಇರ್ಲಿ ಮಾವಯ್ಯ, ನೀವ್ ಹೆಂಗಿದ್ದೀರಾ ಹೇಳಿ. ನನ್ನ ಚಂದ ಏನು ಕೇಳ್ತೀಯಪ್ಪ, ನೋಡು ಗೊತ್ತಾಯ್ತಾ ಇದ್ವಿ ಏನು ಚಂದವೋ ಏನೋ. ನಾವು ನಿಮಗೆ ಮಕ್ಕ ತೋರ್ಸೋಕಾಯ್ತಾ ಇಲ್ಲ. ನಮ್ಮ ಮಗಳು ಮಾಡಿರೋ ಕೆಲಸಕ್ಕೆ ಬೇಜಾರು ಮಾಡ್ಕೋಬೇಡಿ. ಎಲ್ಲಿ ಅವ್ರು ಬಂದಿಲ್ವೇ? ಮಾವ ಇಲ್ಲ, ಅವ್ವ ನಮ್ಮ ಚಿಕ್ಕಮ್ಮನ ಮಗಳ ಮನೆಗೆ ಹೋಗೋದೆ, ಇನ್ನೊಂದು ವಾರ ಬಿಟ್ಕೊಂಡು ಬರ್ತದೆ. ಒಳ್ಳೆ ಒಳ್ಳೆ ಗಿಜಿ ಎತ್ತಾಗೋದ್ಲು ಸತೀಶ. ಬಾಳೆಹಣ್ಣು ಬಂದವ್ರೆ ಏನಾರ ಮಾಡೋ ಹೇಳೋ ಅವಳಿಗೆ. ಮಾವಯ್ಯ ಈ ಸುಮ್ಕಿರು, ಅವ್ವ ಅತ್ತೆ ಆಚೆಗೋಗೋಳೆ, ಏನು ಬೇಡ ಕಣ. ನಾವು ಊಟ ಕಾಪಿ ಎಲ್ಲ ಮುಗಿಸ್ಕೊಂಡು ಬಂದೋ, ನೀನು ನೋಡ್ಬೇಕು ಅಂದ ಮುರಳಿ, ಅದಕ್ಕೆ ಕರ್ಕ ಬಂದೆ. ಎದೋ ನೀನು ಊಟ ಮಾಡುವಂತೆ. ಕಳ್ಳ ಗಿಜ್ಜಿ ಬಂದು ತಿನ್ನಿಸ್ತಾಳೆ ಈಗ ಕ್ಲಾ. ಅಯ್ಯ ನೀನು ಎಂಟ್ರು ಬಂದು ಗಂಜಿ ಕುಡ್ಸೋದು ಬೇಡ. ನಾನು ಹೊಸಿ ಮಟನ್ ಸಾರ ಮೈಲಾರಿ ಹೋಟ್ಲಿಂದ ಮುದ್ದೆನೂ ತಂದಿದ್ದೀನಿ, ಎದೋಳ ಮೇಲೆ ನಾನೇ ತಿನ್ನಿಸ್ತೀನಿ ಕಣ. ಬೇಡ ಬೇಡ ಸತೀಶ, ಅದು ನನಗೆ ಆಗಲ್ಲ. ಅವಳೇ ತಿನ್ನಿಸ್ತಾಳೆ. ನೀನು ಕುತ್ಕೊ, ಒಂದ್ಗಳಿಗೆ ಕುತ್ಕೊಂಡು ಮಾತಾಡು. ನಾನು ಊಟದ ಕತೆ ಊಡ್ಲ ಅದು ಅಲ್ಲ ಯಾಕಲಾ ಹೋಟ್ಲಿಂದ ಎಲ್ಲ ತರಕ್ಕೆ ಹೋದೆ. ನನ್ನ ಮನೇಲಿ ತಿಂತಿದ್ನಲ್ಲೋ, ಯಾಕೋ ತಂದೆ? ನಿಂಗೆ ಮನೇಲಿ ನೀನು ಎಂಟ್ರೆ ಎಂಥ ಊಟ ಕೊಡ್ತಾಳೆ ಅಂತ ಗೊತ್ತಿದೆಯಾ ತಂದಿರೋದು. ನೀನು ಸುಮ್ಕೆ ಹಠ ಮಾಡಬೇಡ, ಎದ್ದು ಊಟ ಮಾಡು. ಎಲ್ಲ ಮಾಡೋದ? ಎಲ್ಲ ಮಾಡಲಿ ಹೇಳು? ಎಲ್ಲ ಮಾಡಿದೆ ಇವತ್ತು ಅಲ್ಲಿಗಿದ್ದಾಗತ್ತು ಮಾಡ್ತವ್ರೆ. ಬಿಡು, ನನವರ ಏನು ಮಾಡೋಕ್ಕಾಗತ್ತು. ನೀನು ಚೆನ್ನಾಗಿರು. ಕರ್ಕೊಬಂದೆ ಸಸಿಯ. ಅವಳು ಮನೆಗೆ ಬಂದಿರೆ ನಿನ್ನೆಲ್ಲಿ ಇಲ್ಲಿರಾಕ್ಬಿಡ್ತಿದೆ. ಇಷ್ಟೊತ್ತಿಗೆ ಯಾವಾಗಲೂ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೆ. ಈಗ ಎತ್ತು ಇಲ್ದಂಗೆ ನನ್ನ ಕೈ ಕಟ್ಕೊಂಡು ಕೂತಿರೋದಕ್ಕೆ ಸುಮ್ಕಿವ್ನಿ. ಒಂದು ಕೆಲಸ ಮಾಡು, ಇನ್ನೊಂದು ತಿಂಗಳು ಹಿಂಗೆ ತಡ್ಕೋ, ಆದಷ್ಟು ಬೇಗ ನಿನ್ನ ಕರ್ಕೊಂಡೋಗ್ಬಿಡ್ತೀನಿ. ಅದು ಕರ್ಕೊಂಡೋಗಿರೋ ಬರ್ತೀಯಾ? ಇಲ್ಲಿ ಕಾಲಿಂದ ನಾನು ಸಾಕ್ದವ್ರಿಗೆ ಇವತ್ತು ನಾನು ಬ್ಯಾಡವಾಗಿದ್ದೀನಿ. ನಿನ್ಗೆ ಯಾವ ತೀಟೇನೋ ನನ್ನನ್ನು ಕರ್ಕೊಂಡೋಗಿ ನನ್ನ ಸಾಕಕ್ಕೆ? ಸುಮ್ಕಿಲ್ಲ, ಹೆಂಗೋ ನಾನು ಹಣೆ ಬರ ಇದ್ದಂಗೆ ಆಯ್ತದೆ. ಸತೀಶ ಸೀತೆ ಬಂದಿಡ್ಲೇನೋ? ಹಂಗಾರೆ ನಿನ್ನ ಮಾತು ಅರ್ಥ ಏನು? ನೀನು ನನ್ನ ಸಾಕ್ಲಿಲ್ವೋ? ಮಾವಯ್ಯ ಸೀತತ್ತೆನ ಬರಕ್ಕೆ ಹೇಳಿದ್ದೀವಿ, ಬರ್ತಾರೆ. ಬಲ್ಲಯ್ಯಪ್ಪ, ನಾನೇನಾರು ಹೊಟ್ಟರೆ ಅವಳ ನೋಡ್ದಂಗೆ ಹೋಗ್ಬಿಡ್ತೀನಿ. ನಾನು ಅವಳ ನೋಡಬೇಕು ಕಣೋ. ಮಾವಯ್ಯ ಸುಮ್ಕಿದೆ ಇವಾಗ ಸರಿ. ಏನು ಕಂಗಾಲ ಮಾತಾಡ್ತಿದ್ದೆ? ಏನಾಗ ನಿನ್ಗೂ ಅಂಥವೆಲ್ಲ ಮಾತಾಡೋಕ್ಕೆ? ನಾನೇನು ಇಲ್ವೇ ಇಲ್ಲಿ? ನನ್ನೇನು ಸಾಕ್ಲಿಲ್ವೇ? ನಿನ್ನ ಮಗನೊಬ್ಬನೇ ಸಾಕಿದ್ದು, ನನ್ನನ್ನು ಬೀದಿಲಿ ಬಿಟ್ಟಿದ್ದ? ನೀನು ನೋಡ್ಕೊಂಡೇ ಇಲ್ವೇ? ನನ್ಗೆ ಯಾವುದು ಋಣ ಇಲ್ವೇ ನಿನ್ನ ಮ್ಯಾಕೆ? ದಾದಾ ದಾದಾ, ಒಟ್ಲುಟ್ಟಿನ ಮಗ ಔಷಧಿ ಕೊಡಿಸ್ತೀರಾ? ಆಟ ಆಡ್ಸ ನನ್ನ. ಸತೀಶಣ್ಣ ಇದೇನು ಮಾಡ್ತಿದ್ದೆ? ಸುಮ್ಕಿರು. ಮಾವಯ್ಯ ಏನು ಅವ್ರ ನೋವು ಹೇಳ್ಕೊಂಡ್ರೆ ನೀನು ಇನ್ನೂ ನೋವು ಮಾಡ್ತಿದ್ಯಾರ? ಸುಮ್ಕಿರು. ನೋಡು, ನೀನು ಹಿಂಗೆಲ್ಲ ಮಾತಾಡಂಗಿಲ್ಲ ಅಮ್ಮಕ್ಕೆ. ನಾನು ಸುಮ್ಕಿರೋನಲ್ಲ. ಏನು ನಿನ್ನ ಮಗ ಸಾಕ್ತಿಲ್ಲ ತಾನೇ? ನಾನು ನಿನ್ನ ಮಗನೆಯ, ನಾನು ನಿನ್ನ ನೋಡ್ಕೊತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಇವತ್ತಾ ಗಳಿಗೆ ಬೇಡ, ನಾಳೆಗೆ ಬರ್ತೀನಿ, ರೆಡಿಯಾಗು. ನಿನ್ನ ಅದೆಷ್ಟು ಕಷ್ಟ ಆಗಲಿ, ನಾನು ನನ್ನ ಮನೆಗೆ ಇಟ್ಕೊಂಡು ನಾನು ನಿನ್ನ ಸೇವೆ ಮಾಡಿ ಸಾಕ್ತೀನಿ. ನೀನು ಇಲ್ಲಿರಬೇಡ. ನಿಂಗೆ ಸೀತಾ ಮತ್ತೆ ನೋಡ್ಬೇಕು ತಾನೆ? ಇವತ್ತೇ ಅವಳು ಬಸ್ ಹತ್ತ ಕೇಳ್ತೀನಿ. ನೀನು ಹುಷಾರಾಗು. ಯಾಕಲಾ ಸತೀಶ, ಯಾಕೋ ಅಂದಿದ್ದಿ? ನಿಮ್ಮ ಮಾವಂಗೆ ಹಿಂಗ ಹೋಗೋದು ನೋಡ್ಕೊಳ್ಳೋದಿಲ್ಲ ಅಂತಲ್ಲ. ಬೇಡ ಕಣ್ಣಪ್ಪ, ನನ್ನನ್ನು ಕರ್ಕೊಂಡೋಗಿ ನೀನು ಹಂಗತ್ ಬೇಡ. ನಾನು ಇಲ್ಲೇ ಇದ್ದೀನಿ ನೋಡು. ಯಾಕಲಾ ಫ್ಯಾಕ್ಟ್ರಿಗೆ ಬರಲ್ಲ ಅಂದಂತೆ? ಯಾಕೋ ಮಾವ ಬಿದ್ದ, ಮಾವನ ಮನೆ ಬಿಟ್ಟಾಯ್ತು. ಫ್ಯಾಕ್ಟ್ರಿ ಸಮಸ್ಯೆ ಯಾಕೆ ಅಂತ ಅದನ್ನು ಬಿಟ್ಬಿಟ್ಟಿಲ್ಲ ನೀನು. ಸತೀಶನ ಇದೇನಿದು? ನೀನು ಫ್ಯಾಕ್ಟ್ರಿ ಬಿಟ್ಟ? ಮಾವ ಹಿಂಗಂತಾರೆ? ಕಿಶೋರ್ ಅಲ್ವೇ ನೀನು ಬರಬೇಡ ಅಂದಿದ್ದು? ಏನಂದ್ರಿ ಏನಂದ್ರೆ ಹೇಳಿ ಅಂದ್ರ? ಕಿಶೋರ ಸತೀಶನ್ ಫ್ಯಾಕ್ಟ್ರಿ ಬರಬೇಡ ಅಂದೆ. ಅಯ್ಯೋ ಆಳು ವಸ್ತಿಯೋ ಎಂತ ನಾನು ಹಂಗ ಅವನು ನನ್ನ ಕೂಡ ಬಂದ್ಬಿಟ್ಟು ಇಂಥ ಸಮಯದಾಗೆ ಸತೀಶಣ್ಣ ಕೈ ಕೊಟ್ಟ ಎಲ್ಲ ನನ್ನ ತಲೆ ಮೇಲೆ ಬಿಟ್ಬಿಟ್ಟು ನಾನು ಬರ್ಕಿರ ಅಂದ್ಬಿಟ್ಟು ಹೋದ ಅಂತ.
ಅವಾಗ ಇಬ್ರು ಸೇರಿ ಹೇಳಿದ್ರಲ್ವಾ, ನಾನು ಅದಕ್ಕೆ ಈ ಆಳ್ವಸ್ತಿ ಅವನು ಇಂಥ ಟೈಮ್ನಾಗ ಯಾಕೆ ಹಿಂಗೆ ಮಾಡ್ದ, ಏನು ಕೆಲಸ ಬಿದ್ದದು ಅವನಿಗೆ, ಇನ್ಯಾವ ತಲೆನೋವು ಸಿಕ್ಕಾಯ್ಕೊಂಡು ಅಂತ ಬೈಕೊಂಡಲ್ವೋ, ನೀನು ಅವನೇ ಬರಬೇಡ ಅಂದ್ಬಿಟ್ಟು ನನ್ನ ಕೂಡ ಬಂದು ಸುಳ್ಳು ಹೇಳಿದ್ನೆ. ಆಳ್ವಸ್ತಿ ಅವನು ಇನ್ನೇನು ಮಾಡಾಕತ್ತವನೋ ಫ್ಯಾಕ್ಟ್ರಿಯಾ ಕಿಸರ. ಅಯ್ಯೋ ಎಂತವನ ಸತೀಶ, ನನ್ನ ಕೂಡ ಸತ್ವಲ್ಲಿ ಹಿಂಗಂತ ಬಂದು ಹೇಳಿದ್ರು ಕಣ ಅವರಿಬ್ರು. ಸರಿ ಬಿಡು ಮಾವಯ್ಯ, ನಿನ್ನ ಮಗನೂ ನಿನ್ನ ಹೆಂಡ್ರುವೆ ನಾನು ಫ್ಯಾಕ್ಟ್ರಿಗೆ ಬರಬಾರ್ದು ಅನ್ನೋದ ಮನ್ಸಲ್ಲಿ ಇಕ್ಕೊಂಡವ್ರೆ. ಇಕ್ಕೊಂಡಿದ್ರು ಮುಂಚಿನಲೂ ಇತ್ತು, ನೀನು ಬಿದ್ದಲ್ಲ, ಈಗ ನನ್ನನ್ನು ಬರಬೇಡ ಅಂತ ಕೆಳಗೆ ಹೇಳಿ ಮ್ಯಾಲೆ ಬಂದು ನಾನೇ ಬರಲ್ಲ ಅಂದೆ ಅಂತ ಹೇಳೋರೆ. ಒಟ್ಟಾಗ ಅವ್ರ ಮನ್ಸಲ್ಲಿ ಏನದೋ ಅದನ್ನು ಮಾಡೋರೆ. ಬಿಡು, ಅವ್ರು ನನ್ನ ಬರಬೇಡ ಅಂದ ತಕ್ಷಣ ನಾನೇನು ಬೀದಿ ನಿಂತ್ಕೊಳ್ಳೋಕ್ಕಿಲ್ಲ. ನೀನು ನನಗೆ ಅಷ್ಟೋ ಇಷ್ಟೋ ಮಾಡಿದ್ದಿ, ಅದರಲ್ಲಿ ಜೀವನ ಕಟ್ಕೊಳ್ಳೋ ದಾರಿಯೂ ಅದೇ ನನಗೆ. ನಾನೇನು ಅದಕ್ಕೆಲ್ಲ ಎದುರು ಮಗ ಅಲ್ಲ. ಬಿಡು, ಅವ್ರ ಫ್ಯಾಕ್ಟ್ರಿ ಅವ್ರು ಮಡಿಕೊಳ್ಳಿ, ನಾನು ಯಾಕೆ ತಲೆ ಕೆಸ್ಕೊಳ್ಳಿ. ನಾನು ತಲೆ ಕೆಸ್ಕೊಳ್ಳೋದು ಈ ಮನೆಯಾಗ ನಿನ್ನೊಬ್ಬನಿಗೋಸ್ಕರ ಅಷ್ಟೇ. ಯಾಕ್ಲ ಹಂಗಂತಿ, ಯಾಕ್ಲ ಅವನೇನು ಕಷ್ಟಪಟ್ಟಿಲ್ಲ ಕೊಂಡ, ಇವತ್ತು ಅಚ್ಚುಕಟ್ಟಾಗಿ ಅತ್ತಾಗಿ ತೆಗೆದು ದೊಡ್ಡಾಡುವಾಗ ಹೋಗಿ ಕುತ್ಕೊಂಡವನೇ. ಅದು ಕೆಳಗೆ ಬಿದ್ದಾಗ ಹತ್ಲೋರಿಕ್ಲಾರು ಅದ್ರ ಮುಚ್ಚಕ್ಕೆ ಓಡಾಡ್ದಾಗ ಕಷ್ಟಪಟ್ಟು ನೀನು ಕಡ್ಲ ಆಗ್ಲು ರಾತ್ರಿ ಕಾದು ಕೂತೋರು ನೀನು. ನಾನು ಅದಕ್ಕೆ ಬಡಿಪಾಯ ಹಾಕಿ ಬಳಸ್ದೆ, ಆದರೆ ಅದು ರೆಕ್ಕೆ ಪಕ್ಕ ಬಲಿಯ ಗಡ್ಡೆ ಕಾದವರು ನೀನು ಕಡ್ಲ. ನಿನಗದೇ ಕಡ್ಲ ಅಲ್ಲಿ ಅಕ್ಕೋ, ಅವ್ನು ಯಾಕೆ ಬಿಡ್ತೀಯಾ? ಮಾವಯ್ಯ, ನೀವು ಸುಮ್ಕೆ ಸುಸ್ತಾಗಬೇಡ್ರಿ, ಮಾತಾಡಿ ಸುಮ್ಕೆ. ಸತೀಶಣ್ಣ, ನಿನ್ಗಾರು ಗೊತ್ತಾಗಿಲ್ವಾ ಮಾವಯ್ಯಂಗೆ ಹುಷಾರಿಲ್ಲ. ಈಗ ಫ್ಯಾಕ್ಟ್ರಿಗೆ ಅವ್ನು ಬರಬೇಡ ಅಂದರೆ ನೀನೇನು ಹೋಗ್ದಿರ ಇದೆಯಾ? ಮಾವಯ್ಯ ಹುಷಾರಾದ್ಮೇಲೆ ನೀವಿಬ್ಬರೇ ನಡೆಸಿರಂತೆ, ಅಲ್ಲಿಗಂಟ ಅವ್ನು ಅದೇನು ಮಾಡ್ತಾನೆ ಮಾಡಲಿ, ನೋಡೋಣ. ನೀವು ಸುಮ್ಕೆ ಇರ್ರಿ. ಸತೀಶಣ್ಣ, ನೀನು ಇವಾಗ ಹೇಳಿದ ಮಾತು ಇಲ್ಲಿ ಪರಿಸ್ಥಿತಿ ನೋಡಿದ್ಮೇಲೆ ಸತ್ಯವಾಗ್ಲೂ ಕರೆಕ್ಟಾಗದೆ. ನೀನು ಮಾವೇನು ಕರ್ಕೊಬತ್ತೀನಿ ಅಂದಾಗ ಅವ್ರ ಮನೇಲಿ ಅವ್ರು ಇರಬೇಕು, ಇವ್ರು ಯಾಕೆ ಹೆಂಗೆ ಅಂತಾರೆ ಅನ್ಕೋತಿದ್ದೆ. ಅರೆ ಇಲ್ಲಿ ನೀವು ಮತ್ತೇನು ಕಿಶೋರ ಮಾಡೋ ಕೆಲಸ ನೋಡಿದ್ರೆ ಮಾವಯ್ಯಲ್ಲಿರೋದು ಬೇಡ. ಹೆಂಗೋ ಹೆಚ್ಚು ಕಡಿಮೆ ನಾನು ನಿಮ್ಮ ಜೊತೆಗೆ ನೋಡ್ಕೊತೀನಿ. ನಡಿ, ಮಾವಯ್ಯನ ಆದಷ್ಟು ಬೇಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ನಾನು ಬಂದು ಹೋಗಿ ಮಾಡ್ತೀನಿ, ನೀನು ನೋಡ್ಕೊ. ಆಗಲಿಲ್ಲ ಅಂದರೆ ಒಂದು ಆಳ್ನೋ ಒಂದು ಹಸುನೋ ಗೊತ್ತು ಮಾಡೋಣ. ಈಗೇನೋ ಒಂದು ವ್ಯವಸ್ಥೆ ಆಯ್ತದೆ. ನೀನು ಆದಷ್ಟು ಬೇಗ ಮಾವಯ್ಯ ನೀರಿಂದ ಕರ್ಕೊಂಡು ಹೋಗೋಕೆ ನಿಮ್ಮ ಅತ್ತಮ್ಮನ ಹತ್ರ ಕಿಸೋರು ಅಂತವು ಮಾತಾಡು. ಮಾವಯ್ಯ ಇಲ್ಲಿರೋದು ಬೇಡ, ಅವ್ರು ಇಲ್ಲಿದ್ದರೆ ಹುಷಾರೇ ಆಗೋಕ್ಕಿಲ್ಲ. ನಿಮ್ಮ ಮನೆಗೆ ಕರ್ಕೊಂಡೋಗಿ ಹುಷಾರು ಮಾಡಿ ಆಮೇಲೆ ಬಂದು ಮಾವಯ್ಯನ ಆಸೆಂಗೆ ಫ್ಯಾಕ್ಟ್ರಿಲಿ ನೀನು ಮಾವಯ್ಯನೇ ಇರ್ರಿ. ಯಾಕೆ ಅವ್ರು ಆಡಕ್ಕೆ ತಕ್ಕಂಗೆ ಅವ್ರಿಗೆಲ್ಲ ಬಿಟ್ಕೊಟ್ಟು ನೀವು ಕಾಯ್ಕೊಂಡು ಕೂತ್ಕೊತೀರಿ? ಮಾವಯ್ಯನ ಆಸೆನೂ ಸರಿಯಾಗದೆ. ಅರೆ ಮಾವಯ್ಯ ಹಿಂಗೆ ಈ ಪರಿಸ್ಥಿತಿಲಿ ಏನು ಮಾತಾಡೋಕ್ಕಾಯ್ತಿಲ್ಲ, ನೀನು ಕರ್ಕೊಂಡೋಗ್ಬಿಡು. ಸುಮ್ಕೆ ಹೇಳ್ಬಿಟ್ಟು ನಿನ್ನ ಮಾವಯ್ಯನ ಕಳ್ಕೊಳಕ್ಕೆ ಹೋಗ್ಬೇಡ ಸತೀಶಣ್ಣ. ಇಲ್ಲ ಮುರಳಿ, ಹಂಗೆ ಹಾಕ್ಬಿಡೋಕ್ಕಿಲ್ಲ. ಅಪ್ಪ ಅವ ಅಂತೂ ಇಲ್ಲ, ಮಾವಯ್ಯನೇ ನನಗೆಲ್ಲ. ಅವನು ಕಳಿಸ್ಬೇಕು ಅಂತ ಅದು ಹೆಂಗೋ ಒಟ್ಟಿಗೆ ಕೊಂದರೆ ಕೊಲೆಗಾರ ಅಂತಾರೆ. ಇಲ್ಲ ಅಂದರೆ ಹಿಂಗೆ ಈ ಕೊಟ್ಟಂಗೆ ಹಿಂಸೆ ಮಾಡಿ ಸಾಯ್ಸನಂತ ಕಾಯ್ತವ್ರವರು ಅವ್ವ ಮಗ. ನಾನು ಮಾವಯ್ಯನ ಹೇಳ್ಬಿಡಕ್ಕಿಲ್ಲ. ಮಾವಯ್ಯ ದಿಟ ಹೇಳು, ನಮ್ಮ ಮನೆಗೆ ಬಂದು ಕಷ್ಟವ ಸುಖ ನಾನು ಇನ್ನು ಸಾರು ಮಾಡ್ತೀನಿ. ನನ್ನ ಜೊತೆಗಿರಕ್ಕೆ ನಿನಗೆ ಏನು ತೊಂದರೆ ಇಲ್ವೇ? ಬತ್ತಿಯ ಹೇಳ್ಬಿಡು. ನಿನ್ನ ಮಾತು ಕೇಳ್ಕೊಂಡು ನಾನು ಮುಂದುವರಿತೀನಿ. ಈಗಲೇ ನಿನ್ನ ಮಗನ ಕುಟೆ ನಿನ್ನ ಹೆಂಡ್ರ ಕುಟೆ ಮಾತಾಡಿ ನಾನು ಮನೆಗೆ ಕರ್ಕೊಂಡೋಗ್ತೀನಿ. ಬೇಡಗಲ್ಲ ಯಪ್ಪ, ನಾನು ಕರ್ಕೊಂಡೋಗಿದ್ದು ಯಾವ ಪಕ್ಕತ್ತಿದ್ಯೋ ಆ ಹುಡುಗಿ ಮಾಡ್ತೀವಿ. ಅಪ್ಪುರವರೆಗೆ ಒಳ್ಳೇದು ಇದೇ ಮಾಡ್ಕೊಂಡು ಹೋಗುವಾಗ ನನ್ನನ್ನೆಲ್ಲೋ ನೋಡ್ಕೊತಿ. ನಿಮ್ಮ ಮಾವ ಎದ್ದು ಓಡಾಡೋಕ್ಕೂ ಹಾಕಿಲ್ಲ ಕಳ್ಳ. ನಿನಗೆ ಯಾಕಲ ತೊಂದರೆ ಬೇಡ ಕಣೋ, ನಾನು ಹೆಂಗೋ ಇಲ್ಲಿ ಬಗ್ಗತ್ತೀನಿ. ಹೋಗಪ್ಪ ಹೋಗು. ಇವಾಗ ನೋಡಂಗೆ ಆಮೇಲೆ ಸುಮ್ಕೆ ಬರೋದು ಕಲಿ. ನನ್ನ ಬಂಗದ ಕತೆ ನಿಂಗೆ ಬೇಕಾಗಿಲ್ಲ. ನೀನು ಹುಷಾರಾಗಲಿಲ್ಲ ಅಂದರೆ ಅವಾಗ ನಂಗೆ ಭಂಗ. ನೀನು ಹುಷಾರಾಗು, ನಾನು ಕರ್ಕೊಂಡೋದೇನು, ನೀನು ಬತ್ತಿದ್ದಿ ಅಷ್ಟೇಯ. ಸರಿ ಕಣಪ್ಪ, ನೀ ಹೆಂಗೆ ಇರ್ತೀವ ಹಂಗೆ. ಸರಿ ಸತೀಶಣ್ಣ, ನಾವಿಬ್ರು ಇಲ್ಲಿಂದ ಹೊಂಟ್ಬಿಡೋಣ. ಈಗ ನಾವು ಬಂದು ಇಷ್ಟೆಲ್ಲ ಆಗಿರೋದು ಏನಾರ ನಿಮ್ಮ ಅತ್ತಮ್ಮಂಗೆ ಗೊತ್ತಾರೆ ಸುಮ್ಕೆ ರಾಮಣ್ಣಗಳು. ಊಟವಾ ಬೇಕಾದ್ರೆ ನಾವು ತಂದ್ಕೊಟ್ಬಿಟ್ಟು ಹೊಂಟೋದು ಅಂಥೇಳಿ ಅನಿತಕ್ಕನ ಕೈಲಿ ಕೊಡ್ಸೋಣ. ನಿಮ್ಮ ಅತ್ತೆನೇ ಬಂದು ಊಟ ಮಾಡಿಸ್ಲಿ. ನಾಳೆ ಸುಮ್ಕೆ ಬರೋ ಥರ ಬಂದ್ಬಿಟ್ಟು ಕರ್ಕೊಂಡೋಗಲ್ಲ ಒಂದೆರಡು ಸೇರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಡೋಣ. ಹಾಂ, ನಾನು ಬರೋಕ್ಕಿಲ್ಲ, ನೀನೊಬ್ಬನೇ ಬಂದು ಕರ್ಕೊಂಡು ಬಾ. ಸರಿ ಆಯಿತು, ನಡಿ ಹಂಗಾರೆ. ಮಾವ ಬರ್ತೀನಿ ನಾಳಿಕೆ. ಮಾವಯ್ಯ ನಾನು ಬರ್ತೀನಿ, ನೀವಲ್ಲಿ ಬರ್ರಿ ಮಾತಾಡೋಣ. ಹ್ಞೂ ಕಣಪ್ಪ, ಹ್ಞೂ ಆಯಿತು. ಹಾಗೆ ಏನಾರು ಹೊಸಿ ತಿನ್ಕೊಂಡು ಹೋಗ್ರಪ್ಪ. ಹ್ಞೂ ಆಯಿತು. ಸತೀಶ, ಸೀತೆ ಬರ ಕೇಳೋ, ಮರಿಬೇಡ ಕಾಳೋ. ಹ್ಞೂ ಆಯಿತು ಅನ್ನಲ್ಲ. ಸರಿ ಕಣಮ್ಮ, ನಾವೇನು ಬರ್ತೀವಿ. ನಿಮ್ಮ ಅತ್ತೆ ಎಲ್ಲೋ ಬರಲಿಲ್ಲ, ಬಂದ್ಮೇಲೆ ಹೇಳು ಈಗ ಸತೀಶಣ್ಣ ಬಂದಿತ್ತು ಅಂತ ಹೇಳ್ಬಿಟ್ಟು ಈ ಊಟನ ಅವಮ್ಮನ ಕೈ ಕೊಡು, ಅವಮ್ಮನೆ ಮಾಡಿಸ್ಲಿ.
ಆಮೇಲೆ ನಾವು ಮಾಡಿಸ್ಬಿಟ್ಟೋದ್ರೆ ಮಾವ ಏನಾರು ಊಟ ಮಾಡಲಿಲ್ಲ ಅಂದ್ರೆ ಅವಾಗ ಸುಮ್ಕೆ ಮುಂದ್ಕೆಲ್ಲ ಏನಾರು ಅನ್ಸ್ಕೊಳ್ಬೇಕಾಯ್ತದ ನೀನು. ನಾವು ಬಂದಿದ್ದು ಅಂತಲೇ ಹೇಳು. ಹಿಂಗೆ ಅಳಿ ಏನಾರು ನೋಡಬೇಕು ಅಂದರು ಅದಕ್ಕೆ ಕರ್ಕೊಬಂದಿತ್ತಂತೆ ಸತೀಶಣ್ಣ ಅಂತೇಳಿ. ಈಗ ಊಟವಾ ನಿಮ್ಮ ಮತ್ತೆ ಕೈ ಕೊಡು, ನಾಳೆಗೆ ಬಂದು ನಾನು ಮಾತಾಡ್ತೀನಿ. ನೀನು ನಾವು ಬಂದಿದ್ದು ಏನು ಜಾಸ್ತಿ ಏನು ನೋಡ್ಕೊಬೇಡ, ಬಂದು ಹೋದ್ರು ಅಂತ ಅಷ್ಟು ಹೇಳ್ಬಿಟ್ಟು ನೀನು ಪಡ ನೀನಿರು, ನಾನು ಮಾವಿನ ನೋಡ್ಕೊತೀನಿ. ನಾನು ನಾಳೆ ಮಾವಿನ ಮನೆಗೆ ಕರ್ಕೊಂಡಿರ್ತೀನಿ, ನೀನು ತಲೆ ಕೆಸ್ಕೊಬೇಡ. ಹಾಂ ಅಯ್ಯೋ ಸತೀಶಣ್ಣ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ, ಎಷ್ಟು ಉಪಕಾರ ಆಯ್ತದೆ. ನನಗೂ ಅದೇ ಜೀವ ಮುರ್ಮುರು ಅಂತಿತ್ತು. ನಾನು ನಿಮ್ಮ ಮನೆಗೆ ಬರೋಣ ಅಂದರೂ ಆಗೋಕ್ಕಿಲ್ಲ ಅಂತ ಹಂಗೂ ಸಸ್ಯಕ್ಕೂ ನೋಡೋ ನೆಪನಾರ ಮಾಡೋಣ ಅಂದರೆ ನಮ್ಮ ಅತ್ತು ಜೊತೆ ಬರ್ತಾಳೆ ಅಂತ ಸುಮ್ಕಿದ್ದೆ. ಈಗ ನೀವು ಇಷ್ಟು ಹೇಳಿರಲ್ಲ ಎಷ್ಟೋ ಸಮಾಧಾನ ಆಯಿತು. ಹಂಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಾಳೆ ಬರ್ತೀರಿ ತಾನೇ? ಬರ್ತಾರೆ ಬಿಡಿ ಅನಿತಕ್ಕ, ನೀವು ತಲೆ ಕೆಸ್ಕೊಬಿಡಿ, ಇನ್ನು ನಾವು ನೋಡ್ಕೊತೀವಿ ಬಿಡಿ. ಸರಿ ಕಣಮ್ಮ, ಬರೋಣ. ಅವನಿಗೆ ಅದೇನೋ ತಿಂಡಿ ಅಂತೆ, ಕೊಡಿಸ್ಬಿಡು ಕಾಸ. ತಗೊಳಮ್ಮ, ಕಾಸು ತಗೋ. ಅಯ್ಯೋ ಚಂದ ಕೇಳಿರಿ, ಅವ್ನಿಗೇನು ನಾನು ಕೊಡಿಸ್ಕೊತೀನಿ, ನೀವೇನು ಕಾಸ್ಕೊಂಡು ಕೊಡ್ಕೊಡ್ರಿ, ಸುಮ್ಕಿರಿ. ಅವ್ನು ಕಂಡಿದ್ದೆಲ್ಲ ತಿಂದು ಸರ್ ತಪ್ತಾನೆ, ಅದಕ್ಕೆ ನೀವೇನು ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು ಕಿತ ನಿಮ್ಮ ಮನೆಗೆ ಬಂದಾಗ ನೀವೇನು ಬೇಕೋ ಕೊಡ್ಸಿವ್ರಂತೆ ಸತೀಶಣ್ಣ. ಈಗ ಕಾಸೇನು ಬೇಡ, ನೀವು ಮಡಿ ಕೊಡಿ ಸುಮ್ಕೆ. ಸರಿ ಆಯಿತು. ಸರಿ ಬರೋಣೇನಮ್ಮ, ನೀನು ಬಾ, ಮನೆ ಕಡೆಗೆ ಬಂದೇ ಇಲ್ಲ. ಎಲ್ಲಿ ಸತೀಶಣ್ಣ, ಈಗಲೂ ಹೇಳ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಬಡಿಯೋದಕ್ಕೆ ನನ್ನನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ. ಅಂದಂಗೆ ಮುರಳಿಯವರೇ, ಪವಿನ ಹೆಂಗಾರ ಮಾಡಿ ಹುಡುಕಂಗೆ ಕರ್ಕೊಬನ್ನಿ. ಸುಮ್ಕೆ ಆಡೋರ ಬಾಯಿಗೆ ಅಡಿಕೆ ಆಗೋಯ್ತಾಳೋಳು. ನೀವೇನು ಚಿಂತೆ ಮಾಡಬೇಡಿ ಅನಿತಕ್ಕ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಆಯ್ತದೆಲ್ಲ ಒಳ್ಳೇದಾಯ್ತದೆ. ಹೊಸಿ ದಿವಸ ಅದೆಂಗೋ ಕಾಲ ಅವ್ರಿಗೊಂದು ನಮಗೊಂದು ತರಲ್ಲ, ಹಂಗೀಗ ಅವ್ರಿಗೆ ಅದೇ ಆಮೇಲೆ ನೋಡೋಣ. ಅಂದರೆ ಒಂದು ವಿಷಯ ಮುರಳಿಯವರೇ, ಇಷ್ಟೊತ್ತಿಗೆ ಸುಮ್ಕಾರ ನಿಮ್ಮ ಹತ್ರ ಜಗಳಕ್ಕೆ ಬರೋರೇನೋ. ನೀವು ಹಿಂಗೆ ಒಂದು ಗಟ್ಟಾಗಿ ಧೈರ್ಯವಾಗಿ ಅವ್ರನ್ನ ಎದುರಿಸಿ ಮಾತಾಡೋದಕ್ಕೆ ನಿಮ್ಮನ್ನ ಕಂಡ್ರೆ ಹೊಸಿ ನಡಕ್ತಾರೆ ನೋಡ್ರಿ. ನೀವಿಬ್ಬರು ಅಂದ್ರೂ ಹೊಸಿ ಬೈದಲ್ಲೇ ಮಾತಾಡ್ತಾರೆ ನಿಮ್ಮ ಹಿಂದೆಲುವೆ. ಅದೊಂದು ನೋಡೀವ್ನಿ ನಾನು. ಬೇರೆ ಯಾರಿಗಾರೆ ಮರ್ಯಾದೆನೇ ಕೊಡೋಕ್ಕಿಲ್ಲ, ಹಂಗೆ ಮಾತಾಡ್ತಾರೆ. ನಿಮ್ಮಿಬ್ಬರು ವಿಷಯದಾಗ ಮಾತ್ರ ಒಂಥರ ಭಯ ದೆವ್ವ ಮಗನಿಗೆ. ಇನ್ನು ಏನದೇ ಅನಿತಕ್ಕ, ಮುಂದಕ್ಕೆ ಮಾಡ್ತೀವಿ ತಕೊಳ್ಳಿ. ಅಷ್ಟಿರಲೇಬೇಕಲ್ವೇ, ಇಲ್ಲ ಅಂದರೆ ಕಷ್ಟ. ಒಳ್ಳೆ ಹುಡುಗಿ ನೀನು. ಅವ್ರನ್ನ ಹೀಗೆಲ್ಲ ಹೊಸಿ ನೋಡಿದ್ವಿ ನಾವು, ತುಂಬ ದಿವಸ ನೋಡಿದ್ವಿ ಬಿಡವಾ, ತಲೆ ಕೆಸ್ಕೊಬೇಡ, ನಾವು ನೋಡ್ಕೊತೀವಿ ಅವ್ರನ್ನ. ಸರಿ ಸತೀಶಣ್ಣ, ನಡಿಯ ಮದುವೆ ಗಂಡೆ. ನೋಡ್ರಾ ಹೆಂಗೆ ಮಡಗಿದೆ ಅತ್ತೆ ಮನೇಲಿ ಅವನ. ನೀನು ಬಂದಿದ್ದೆ 2-3 ಕಿತ ಆದ್ರೂ ಭಾರಯಪ್ಪ. ನಾನಿಲ್ಲೇನು ಮಾತಾಡಿಲ್ಲ, ಅಷ್ಟಕ್ಕೆ ಎದುರ್ಕೊಂಡವ್ರೆ. ಇನ್ನೇನಾರು ಆಗಿರಿ, ಇನ್ನೇನು ಗತಿ. ಬೇಡ ನಡಿಯೋ ಗಂಡೆ, ನಿಂದೇನಿರು ನಿಮ್ಮ ಸರ್ಕಲ್ನಾಗೆ ಮಡಿಕೋ, ನಡಿ. ಬತ್ತೀವಮ್ಮ ಅನಿತಾ.